ಇದು ಶುಕ್ರವಾರದ ದಿನ. ನೆನ್ನೆ ನಾನು ತುಪ್ಪ ಕಾಯಿಸಿದೆ ಅಲ್ಲ ಸಂಜೆ ಹಂಗೆ, ಸೊ ಅದನ್ನು ಸೋಸಿಟ್ಟಿದ್ದು ಗಟ್ಟಿ ಆಗಿದೆಯಾ ಅಂತ ಚೆಕ್ ಮಾಡೋಣ ಅಂತ ಹೇಳಿ ಒಂದು ಸತಿ ಓಪನ್ ಮಾಡಿದೆ. ಅದು ಇನ್ನೂ ಗಟ್ಟಿ ಆಗಬೇಕಿತ್ತು. ಮೇ ಬಿ ವೆದರ್ ಬಂದುಬಿಟ್ಟು ಸ್ವಲ್ಪ ಶೆಕೆ ಥರ ಇದೆಲ್ಲ, ಸೊ ಅದಕ್ಕೋಸ್ಕರ ಅದು ಇನ್ನೂ ಗಟ್ಟಿ ಆಗಿರಲಿಲ್ಲ ಅನಿಸುತ್ತೆ. ಬಟ್ ಮಳ್ಳಾಗಿರೋದು ನೀವು ಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ತುಪ್ಪ ಮಳ್ ಥರ ಆಗಿದೆ ಅಂತ ಹೇಳಿ. ಸೊ ಮನೆ ತುಪ್ಪ ತಿನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಈ ಅಂಗಡಿರೆಲ್ಲ ಆದರೆ ಒಂದು ಸ್ವಲ್ಪ ಏನೋ ಅವ್ರು ಆ್ಯಡ್ ಮಾಡಿರ್ತಾರೆ ಅನಿಸುತ್ತೆ ಡಾಲ್ಡಾ ಎಲ್ಲ, ಸೊ ಅದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ನಾನು ಅದಕ್ಕೆ ಈ ಥರ ಕೆನೆ ಎಲ್ಲ ತೆಗೆದಿಟ್ಕೊಂಡು ನಾನು ಬೆಣ್ಣೆ ಮಾಡಿ ತುಪ್ಪ ಮಾಡ್ಕೋತೀನಿ. ಹಾಗೆ ಇನ್ನು ನೆನ್ನೆ ಇಡ್ಲಿಗೆ ಪ್ಲ್ಯಾನ್ ಮಾಡಿ ನೆನೆ ಹಾಕಿ ರುಬ್ಬಿಟ್ಟಿದ್ದೆ ಅಲ್ಲ, ಸೊ ಬೆಳಗ್ಗೆನೇ ಎದ್ದು ಫಸ್ಟು ಇಡ್ಲಿಗೆ ಇಟ್ಕೊಂಡು ಬಿಡೋಣ. ಸೊ ಇಡ್ಲಿ ಬೇಯೋಷ್ಟರಲ್ಲಿ ನಾವು ಸಾಂಬಾರು ಚಟ್ನಿ ಎಲ್ಲ ರೆಡಿ ಮಾಡ್ಕೋಬೋದು ಅಂತ ಹೇಳಿ ನಾನು ಫಸ್ಟು ಇಲ್ಲಿ ಇಡ್ಲಿಗೆ ಪಾತ್ರೆಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಇನ್ನು ಸಾಂಬಾರು ಅದಕ್ಕೆ ಕಾಂಬಿನೇಷನ್ ಆಗಿ ಚಿನ್ನಿಗೆ ಪಲ್ಯ ಇಲ್ಲ ಸಾಂಬಾರು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ನೊಂದು ಕಡೆ ಕುಕ್ಕರಲ್ಲಿ ಸಾಂಬಾರು ಬಿಟ್ಬಿಟ್ಟು ನಾನು ಅದಕ್ಕೆ ಕಾಯಿ ಚಟ್ನಿ ಕೂಡ ಮಾಡಿಕೊಂಡೆ ಇನ್ನೊಂದು ಕಡೆ. ಹಾಗೆ ನಾನಿನ್ನ ತುಂಬ ದಿನ ಆಗಿತ್ತು ನನ್ನ ಹೇರ್ನ ಕೇರೆ ಮಾಡಲಿ. ಸೊ ಅದಕ್ಕೋಸ್ಕರ ಇವತ್ತು ಮೆಹಂದಿ ಅಪ್ಲೈ ಮಾಡೋಣ ಅಂತ ಹೇಳಿಬಿಟ್ಟು ಚಿನ್ನಿನ ಸ್ಕೂಲಿಗೆ ಬಿಟ್ಟು ವಾಪಸ್ ಬರಬೇಕಾದ್ರೆ ಮೆಹಂದಿ ತೊಗೊಂಡು ಬಂದಿದ್ದೆ. ಸೊ ಅದಕ್ಕೋಸ್ಕರ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ತಲೆಗೆ ಮೆಹಂದಿ ಪ್ಯಾಕ್ ಹಾಕೋತಾ ಇದ್ದೀನಿ. ಸೊ ಮೆಹಂದಿ ಪ್ಯಾಕ್ ಬಂದುಬಿಟ್ಟು ಸಿಂಪಲ್ ಅಂತಲೇ ಹೇಳ್ಬೋದು. ಮೆಂತ್ಯ ಮತ್ತು ಮೊಸರು ಹಾಕಿ ಕಲಿಸ್ಕೊಂಡ್ಬಿಟ್ಟು ಹಾಕೋತೀನಿ. ಸ್ವಲ್ಪ ಡ್ಯಾಂಡ್ರಫ್ ಆಗಿತ್ತು, ಅದಕ್ಕೋಸ್ಕರ ಮೆಂತ್ಯ ಆ್ಯಡ್ ಮಾಡಿಕೊಂಡೆ. ಯೂಶ್ವಲಿ ಮೆಂತ್ಯನ ಹಿಂದಿನ ದಿನ ನೆನಾಕಬೇಕಿತ್ತು, ಬಟ್ ನಾನು ಮರ್ತೋಗಿದ್ನಲ್ಲ. ಸೊ ಅದಕ್ಕೋಸ್ಕರ ಮಿಕ್ಸಿ ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಪೌಡರ್ನ ನಾನು ಮೆಹಂದಿ ಜೊತೆ ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೋತೀನಿ. ಹಾಗೆ ಇನ್ನು ಇವತ್ತು ನನ್ನ ಫ್ರೆಂಡ್ ಬರ್ಡೇ ಕೂಡ ಇತ್ತು. ನಾನು ಊರಿಗೆ ಕೂಡ ಹೋಗಬೇಕಿತ್ತು ಸಂಜೆ. ಸೊ ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಇನ್ನು ನಾನು ಫ್ರೆಶ್ ಅಪ್ ಆಗಿ ನನ್ನ ಫ್ರೆಂಡ್ ಮನೆಗೆ ಕೇಕ್ ತೊಗೊಂಡು ಹೋದ್ವಿ. ನಾವು 4 ಜನ ಒಟ್ಟಿಗೆ ಯಾವಾಗ್ಲೂ ಎಲ್ಲರ ಬರ್ಡೇ ದಿನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನನ್ನ ಲಾಸ್ಟ್ ವ್ಲಾಗ್ಸಲ್ಲಿ ನೋಡಿರ್ಬೋದು, ನನ್ನ ಬರ್ಡೇ ದಿನವನ್ನು ನಾವು 4 ಜನ ಒಟ್ಟಿಗೆ ಸೇರಿದ್ವಿ. ಸೊ ಎಲ್ಲ ಮನೆಗೆ ಬಂದಿದ್ದರು. ಅವ್ರ ಮನೆಗೆ ಹೋಗಿ ನಾನು ಕೇಕ್ ಎಲ್ಲ ಕಟ್ ಮಾಡಿಸ್ಕೊಂಡು ಇನ್ನು ಲಂಚ್ಗೆ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ಲಂಚ್ ಕೂಡ ಹೊರಗಡೆ ಹೋಗಿದ್ವಿ.
ಕೇಕ್ ನೀವು ಚೆನ್ನಾಗಿರೋ ನೆಟ್ಟಿರೋ ಕೇಕ್ ತೊಗೊಂಬಂದು ತಿನ್ಬೇಕು ಅನ್ಸತ್ತೆ ಯಾವಾಗ ಏನು ತರಿಸಿದ್ಯಾ ಏನು ಚೆನ್ನಾಗೇ ಇಲ್ಲ ಕಣೆ ಕೇಕ್ಗಳು ನನ್ನ ಬರ್ತಡೇ ಜಾಸ್ತಿ ಸಾಗದ ಓ ನಿನ್ ಬರ್ಡೇಗಲ್ಲ ಅವತ್ತು ಕರೆಕ್ಟ್ ನನ್ಗೆ ಅದೇ ಫೀಲ್ ಇದೆ. ಫೋಟೋ ತೆಗಿಯಕ್ಕೆ ನಾನು ಇಲ್ಲಿದ್ದೀನಿ. ಅದು ವಿಡಿಯೋ ಹೋಗ್ತಾ ಇರೋದು. ಓಪನ್ ಮಾಡ್ಕೊಡಿ ನಿಮಗೆ ಹಂಗೆ ನಿಂತ್ಕೊಂಡು ತೆಗಿ. ಶವರ್ಮ ಇದೆ ನೋಡಲ್ಲಿ. ಲಂಚ್ಗೆ ಅಂತ ಹೇಳಿ ಮನೆ ಹತ್ರನೇ ಇರೋ ಹೋಟೆಲ್ಗೆ ಹೋಗಿದ್ವಿ. ಹೊಸದು ಓಪನ್ ಆಗಿತ್ತು ಅಂತ ಹೇಳ್ಬಿಟ್ಟು ತುಂಬ ದರಿದ್ರವಾಗಿತ್ತು ಅಂತಾನೆ ಹೇಳ್ಬೋದು. ಯಾವುದನ್ನು ಚೆನ್ನಾಗಿ ಮಾಡಿಕೊಟ್ಟಿರ್ಲಿಲ್ಲ. ಸೊ ಏನೋ ಕೊಟ್ಟಿದ್ದನ್ನು ತಿನ್ಕೊಂಡು ನಾವು ವಾಪಸ್ ಬರಬೇಕಾಯ್ತು. ಇನ್ನು ನಾನು ಆಲ್ಮೋಸ್ಟ್ ಟೈಮ್ ಆಗಿತ್ತು. ಸೊ ಹಾಗೆ ಚಿನ್ನಿನ ಕರ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಊರಿಗೆ ಹೋಗೋದಿತ್ತಲ್ಲ, ಸೊ ಇಲ್ಲೇ ಪ್ಯಾಕ್ ಮಾಡಿಕೊಂಡು ಊರಿಗೆ ಕೂಡ ಬೇಬಿಗೊಂದು ಚೆನ್ನಾಗಿ ಅನ್ಸಲ್ಲ. ಬೇಬಿಕಾರ್ನ್ ಬೇಡ ನಂಗೆ ಇಷ್ಟ. ಹಲೋ ಮಧು, ಸೇ ಹಾಯ್ ಬಂಗಾರ. ಏ ಯು ಶುಡ್ ಟಾಕ್ ನೋ. ಹಾಯ್ ರೀ. ವಿಂಡೋ ಇಳಿಸಿ ಚಿನ್ನಿ ಹತ್ರ ಮಾತಾಡ್ತೀನಿ. ಚಿನ್ನಿ ಎಷ್ಟಕ್ಕೆ ಹಾಕಿಸ್ತಾ ಇದೆಯಮ್ಮ? ಇಂಗ್ಲಿಷಲ್ಲಿ ಏನಂತಾರೆ 3,000ಗೆ? ವೇರ್ ಯು ಆರ್ ಗೋಯಿಂಗ್? ರಂಗನಾಥ. ಎಷ್ಟು ಬಂತು? ಎಷ್ಟು ಲೀಟರ್ ಬಂತು? ಅಲ್ಲ, ಎಷ್ಟು ಲೀಟರ್ ಬಂತು? 33. ಎಸ್.
ಇನ್ನು ಹೋಗ್ತಾ ಆನ್ ದಿ ವೇ ನಾವು ಯೂಶಲಿ ಕುಣಗಲ್ ಹತ್ರ ಸ್ವಾತಿ ಹೋಟೆಲ್ ಅಂತ ಇದೆಲ್ಲ ವಿತೌಟ್ ಮಿಸ್ ನಾವು ಒಂದು ಸ್ಟಾಪ್ ಹಾಕಿ ನೀನು ಹೋಗಿದ್ ಕಡೆ ಎಲ್ಲ ಫ್ರೆಂಡ್ಸ್ ಸಿಗ್ತಾರಮ್ಮ? ಸ್ನಾಕ್ಸ್ ಏನಾದ್ರು ತಿನ್ಕೊಂಡೆ ಮೂವ್ ಆನ್ ಆಗೋದು. ಸೊ ಆಲ್ಮೋಸ್ಟ್ 7 o'clock ಆಗಿತ್ತು. ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಮಕ್ಕಳು ಆಟ ಆಡ್ಕೋತಾ ಇದ್ರು. ಹಾಗೆ ನಾನು ಮಧ್ಯಾಹ್ನ ಸರಿಯಾಗಿ ಲಂಚ್ ಆಗಿರಲಿಲ್ಲ ಅಲ್ಲ, ಹಾಗೆ ತಿನ್ನೋಕ್ಕೆ ಮೂಡಿರಲಿಲ್ಲ, ಹೊಟ್ಟೆ ಹಾಳಾದಂಗಿತ್ತು. ಸೊ ಅದಕ್ಕೋಸ್ಕರ ಒಂದು ಕಾಫಿ ಕುಡ್ಕೊಂಡು ಏನ್ ಬೇಕು? ಹಾಗೆ ಒಂದು ಬಿರಿಯಾನಿ, ನಾವು ವೆಜ್ ಬಿರಿಯಾನಿ ಪಾರ್ಸಲ್ ತೊಗೊಂಡು ಕಾರಲ್ಲಿ ಹಶ್ವಾದಾಗ ತಿನ್ಕೊಳ್ಳೋಣ ಅಂತ ಹೇಳಿ. ಇನ್ನು ಪಕ್ಕದಲ್ಲೇ ಅಲ್ಲಿ ಪೋಲಾರ್ ಬೇರೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಅವನಿಗೆ ಐಸ್ ಕ್ರೀಮ್ ಕೊಡಿಸಿ ನಾವು ಮತ್ತೆ ಮೂವ್ ಆದ್ವಿ. ಬಟ್ ಕಾರ್ ಮಾತ್ರ ನಾವು ಹೋಗ್ಬೇಕಾದ್ರೆ ಕೈ ಕೊಟ್ಟು ಮಧ್ಯದಲ್ಲಿ ಒಂದು ಸ್ಮಾಲ್ ಸೌಂಡ್ ಬರ್ತಾ ಇತ್ತು. ಸರಿ ಏನು ಚೆಕ್ ಮಾಡೋಣ ಅಂತ ಹೋದ್ರೆ ಹಿಂದಿನ ದಿನ ನಾವು ಕಾರ್ನ ಸರ್ವಿಸಿಗೆ ಬಿಟ್ಟಿದ್ವಿ. ಅವನು ಕಾರಲ್ಲಿ ವೀಲ್ನ ಟೈಟೇ ಮಾಡಿರಲಿಲ್ಲ. ಸೊ ಅದಕ್ಕೆ ತುಂಬ ಸೌಂಡ್ ಬರ್ತಿತ್ತು, ಅದೇನೋ ಹಾಳಾಗಿತ್ತು ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಸರ್ವಿಸ್ ಮಾಡಿಸ್ಕೊಂಡು ಹೋದ್ವಿ. ಮತ್ತೆ ಇನ್ನು ಒಂದು 50 ಕಿಲೋಮೀಟರ್ ಹೋಗೋದು ಸೌಂಡ್ ಬಂತು. ಸೊ ಆಲ್ಮೋಸ್ಟ್ ಒಂದು 1.5 ಅವರ್ ನಾವು ಬರೀ ಕಾರ್ ಸರ್ವಿಸ್ ಮಾಡ್ಕೊಂಡು ಹೋಗೋದ್ರಲ್ಲೇ ಆಗೋಯ್ತು ನಾವು ಊರಿಗೆ ಹೋಗ್ಬೇಕಂದ್ರೆ. ಡೋರ್ ಹಾಕೊಂಡು ಕೂತ್ಕೊಬಿಡಿ. ಲೆಫ್ಟ್ ಸ್ಟೇರಿಂಗ್ ಮಾಡಿರಿ, ಲೆಫ್ಟ್ ಸ್ವಲ್ಪ ನೋಡೋಣ ಹೆಂಗ್ರೆ ಒಳಗೆ ಬಿಡಲ್ಲ ಸಪೋರ್ಟ್ ಜಾಕ್ ಕಾಸು ಹೋಗಿ ಅವು ಒಂದು ಬೋಲ್ಟ್ ಚೆಕ್ ಮಾಡಕ್ ವೀಲೇ ಬಿಚ್ಚಬೇಕಾ ಸರ್? ಓ और भी ला मीडियम साइज का ಅಷ್ಟೇ. ಅದು ಕೈ ಹುಷಾರಕ್ಕಂದ ಬೇಡ, ತೆಗಿರಿ, ಕೈಯಿಂದ ಎಲ್ಲ ಹಾಕೋಬಾರ್ದು ಆ ಥರ ಎಲ್ಲ. ಚಿನಿ ಚಿನಿ ಸೈಡ್ಗಂತೆ ಬಾಮ್ಮ ಈ ಕಡೆ. ಅಲೋ, ಇಲ್ಲ ನಡಿ, ಸರಿ ಮಾಡ್ತಾವ್ರೆ. ಹಾ, ಅದು ವೀಲು ಏನು ಒಳಗಡೆ ಏನೋ ಟೈಟ್ ಮಾಡಿಲ್ವಂತೆ, ಬಿಚ್ ಟೈಟ್ ಮಾಡ್ತಾವ್ರೆ. ಹಾ, ಮಾಡೇ ಇಲ್ಲ. ಹ್ಞೂ ಮಾಡ್ತಾವ್ರೆ ಡ್ಯಾಡಿ, ಮಾಡ್ತಾವ್ರೆ. ಹಾಂ ಸರಿ ರೆಡಿ ಆಯ್ತು. ಹೋಗ್ತಾ ಇರಿ, ಅವ ಇನ್ನೂ ಟೈಟ್ ಮಾಡ್ತಾವ್ರು, ಹೋಗ್ತಾ ಇರ್ರಿ ನಿಧಾನಕ್ಕೆ.
ಹಾಂ ಸರಿ ಬಿಡಿ ಆಯ್ತು. ಆಯ್ತಾ? ಫೋಟೋ ಕಳಿಸಿದ್ರೆ ನಾನು ನೋಟಿಸ್ ತಗೊಳ್ಳಿ. ಅದ ಜಾಕ್ ಅಂತಾರೆ ಚಿನಿ, ಮೇಲೆ ಎತ್ತದಕ್ಕದು ಕಾರು. ಇವಾಗ ವೀಲ್ ಬಿಚ್ಚಕ್ಕಾಗಲ್ಲ, ಅದನ್ನ ಪ್ರೆಸ್ ಮಾಡಿ ಮೇಲೆ ಹೈಟ್ಗೆ ಹೋಗುತ್ತೆ. ಚೆಕ್ ಮಾಡ್ಬಿಟ್ಟು ಕೊಡ್ತಾರೆ ಚಿನಿ. ಅದೆಲ್ಲ ಮುಟ್ಬಾರ್ದು ಮಗ್ನೆ, ಹರ್ಟ್ ಆಗುತ್ತೆ. ಅದೆಲ್ಲ ಕಬ್ಬಿಣದ್ದು ಮಗ್ನೆ, ಹರ್ಟ್ ಆಗುತ್ತೆ, ಬೇಡ. ಚಿನಿ ಚಿನಿ, ಮೇನ್ ರೋಡ್ ಈ ಕಡೆ ಬಾ. ನಾವಿನ್ನು ನಮ್ಮ ಊರು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 12:30 ಆಗಿತ್ತು. ನಮ್ಮ ಊರಲ್ಲಿ ಮನೆ ಇಲ್ದಿರೋದ್ರಿಂದ ನಾವು ಯೂಶಲಿ ರೂಮ್ ಬುಕ್ ಮಾಡಿಕೊಂಡು ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಊರಿಗೆ ಹೋಗ್ತೀವಿ, ಅಂದರೆ ದೇವಸ್ಥಾನಕ್ಕೆ. ಸೊ ಅದಕ್ಕೋಸ್ಕರ ರೂಮ್ ಬುಕ್ ಮಾಡಿಕೊಂಡು ಹೋದ್ವಿ. ಸಿನಿಮಾ ಅಂತೂ ಫುಲ್ಲು ಸ್ಲೀಪಿ. ಸೊ ಹೋಗಿದ ತಕ್ಷಣ ಹಾಗೆ ಬೆಡ್ ಮೇಲೆ ಹಂಗೆ ನಿದ್ದೆ ಮಾಡ್ತಾ ಇದ್ದ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.